ಪರಮ ಪೂಜ್ಯ ಶ್ರೀ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಪ್ರಸ್ತುತ 60 ವರ್ಷ ತುಂಬುತ್ತಿರುವುದರಿಂದ ಏಪ್ರಿಲ್ 25ರಿಂದ 29ರವರೆಗೆ ತಾಜ್ ಸುಲ್ತಾನ್ಪುರ್ ಶ್ರೀಮಠದ ಆವರಣದಲ್ಲಿ ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ಪ್ರವಚನ ಆಯೋಜಿಸಲಾಗಿದೆ ಎಂದು ಚೌದಾಪುರಿ ಸಂಸ್ಥಾನ ಹಿರೇಮಠದ ಶ್ರೀಗಳಾದ ರಾಜಶೇಖರ್ ಶಿವಾಚಾರ್ಯರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಶ್ರೀನಿವಾಸ ಸರಡಗಿ, ತಾಜ್ ಸುಲ್ತಾನ್ಪುರ್, ಕುರುಕೋಟ ಶ್ರೀ ಗುರು ಚಿಕ್ಕವೀರೇಶ್ವರ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಪ್ರಸ್ತುತ 60 ವರ್ಷ ತುಂಬುತ್ತಿರುವುದರಿಂದ ಪರಮ ಪೂಜ್ಯರ ಶಿಷ್ಯ ವರ್ಗದವರು, ಅಭಿಮಾನಿಗಳು ಮತ್ತು ಆತ್ಮೀಯರು ಸೇರಿಕೊಂಡು ಅರ್ಥಪೂರ್ಣವಾಗಿ ಷಷ್ಠಿ ಪೂರ್ತಿ ಸಮಾರಂಭವನ್ನ ಆಯೋಜಿಸಲಾಗಿದೆ. ವೀರಶೈವ ಲಿಂಗಾಯತ ಧರ್ಮದ ಪರಂಪರೆಯಲ್ಲಿ ಬರುವ ಶ್ರೀಮಠಕ್ಕೆ ಸುಮಾರು 9 ಶತಮಾನಗಳ ಇತಿಹಾಸವಿದ್ದು, ಶ್ರೀನಿವಾಸ ಸರಡಗಿಯನ್ನು ಮೂಲ ಕೇಂದ್ರ ಸ್ಥಾನವನ್ನಾಗಿಸಿಕೊಂಡು ಶ್ರೀಮಠದ ಎಲ್ಲ ಪರಮ ಪೂಜ್ಯರು ಧಾರ್ಮಿಕ ಮತ್ತು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಹೊರಟಿರುವುದು ಪ್ರಸ್ತುತ ಪೂಜ್ಯ ಶ್ರೀ ರೇವಣಸಿದ್ದ ಶಿವಾಚಾರ್ಯರು ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶ್ರೀಮಠದ ವತಿಯಿಂದ ಜನಮಾನಸದಲ್ಲಿ ಸ್ಥಾಯಿಯಾಗಿ ನಿಲ್ಲುವಂತಹ ಕಾರ್ಯಗಳನ್ನು ಮಾಡುತ್ತಿರುವುದು ನಾವುಗಳು ಕಾಣಬಹುದು ಎಂದು ತಿಳಿಸಿದ್ದಾರೆ. ನಮ್ಮ ನಿಮಿತ್ತವಾಗಿ ಸುಮಾರು 15 ದಿನಗಳ ಪರ್ಯಂತರವಾಗಿ, ಅಂದರೆ ಶ್ರೀಮಠದ ಶಾಖಾ ಮಠವಾಗಿರ್ತಕ್ಕಂಥ ತಾಜ್ ಸುಲ್ತಾನಪುರದಲ್ಲಿ ಒಂದು 5 ದಿನಗಳ ಪರ್ಯಂತರವಾಗಿ, ಅಂದರೆ ಇವತ್ತಿನ ಸಾಯಂಕಾಲದಿಂದ 29ನೇ ತಾರೀಕಿನವರೆಗೆ ತಾಜ್ ಸುಲ್ತಾನಪುರದಲ್ಲಿ ಪ್ರವಚನ ಕಾರ್ಯಕ್ರಮ. ಆ ಪ್ರವಚನ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ರೈತರು, ಕೃಷಿಕರು, ಸಾವಯವ ಕೃಷಿಕರನ್ನು, ಜೊತೆಗೆ ಸಮಾಜ ಸೇವೆಗಿರ್ತಕ್ಕಂಥ ಅನೇಕ ಗಣ್ಯಮಾನ್ಯ ವ್ಯಕ್ತಿಗಳನ್ನು ಆ ಶ್ರೀಮಠಕ್ಕೆ ಕರೆಸಿ ಅವರಿಗೆ ಸತ್ಕಾರವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ 30ನೇ ತಾರೀಕಿನಿಂದ ಇನ್ನೊಂದು ಶಾಖಾ ಮಠವಾಗಿರ್ತಕ್ಕಂಥ ನಮ್ಮ ಕುರುಕೋಟೆಯ ಶಾಖಾ ಮಠದಲ್ಲಿ, ಅಲ್ಲಿ 30ನೇ ತಾರೀಕಿನಿಂದ ನಾವು 1ನೇ ತಾರೀಕಿನಿಂದ 5ನೇ ತಾರೀಕುವರೆಗೆ ಅಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿಯೂ ಕೂಡ ಯಥಾವತ್ತಾಗಿ ನಾಡಿನ ಎಲ್ಲ ಕ್ಷೇತ್ರದಲ್ಲಿ ಸೇವೆಗೈದಿರ್ತಕ್ಕಂಥ ಗಣ್ಯಮಾನ್ಯರನ್ನು ಕರೆಸಿ ಅವರಿಗೆ ಶ್ರೀಮಠದ ವತಿಯಿಂದ ಸತ್ಕಾರವನ್ನು ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ 3ನೇ ಹಂತವಾಗಿ, ಅಂದರೆ ಮುಕ್ತಾಯ ಸಮಾರಂಭ ಹಂತವಾಗಿ ಶ್ರೀನಿವಾಸ ಸರಡಗಿಯ ಶ್ರೀಮಠದಲ್ಲಿಯೇ 5 ದಿನಗಳ ಪರ್ಯಂತರವಾಗಿ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. 9 ದಿನಗಳ ಪರ್ಯಂತರವಾಗಿ ನಡೀತಾ ಬರ್ತಾ ಇದೆ. ಆ ಕಾರ್ಯಕ್ರಮಕ್ಕೆ ಕೂಡ ಇಡೀ ನಾಡಿನ ಎಲ್ಲ ಹೆಸರಾಂತ ಮಠಾಧೀಶರು, ಜೊತೆಗೆ ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ರಂಭಾಪುರಿಯ ಸನ್ನಿಧಿಯವರ ಒಂದು ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳ ಅಂಗವಾಗಿ ನಾವು ರೈತ ಗೋಷ್ಠಿ, ಮಹಿಳಾ ಗೋಷ್ಠಿ, ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಬರೀ ಧಾರ್ಮಿಕ ಕಾರ್ಯಕ್ರಮ ಆಗಲಾರದೇ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ, ಸಮಾಜದ ಹಿತಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಪೂಜ್ಯರ ಒಂದು 60ನೇ ವರ್ಷದ ಷಷ್ಠಪೂರ್ತಿ ಸಮಾರಂಭದ ನಿಮಿತ್ತವಾಗಿ ಸಮಸ್ತ ಸದ್ಭಕ್ತರ ಸದಿಚ್ಛೆಯಂತೆ ನಾವೆಲ್ಲರೂ ಸೇರಿ ಅದನ್ನು ಆಚರಿಸ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.